ಆತ್ಮೀಯ ದೇವಚಂದ್ರೇ, ನಸರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಉದಯ ಕಾಲದ ಶುಭಾಭಿವಂದನೆಗಳನ್ನು ನಾನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ದೇವಾದಿ ದೇವನು ತನ್ನ ಉನ್ನತವಾದಂಥ ಕೃಪೆಯ ಮೂಲಕವಾಗಿ ವಿನೂತನವಾದಂಥ ದಿನವನ್ನು ನಮ್ಮ ಬದುಕಿನಲ್ಲಿ ಆತನು ಅನುಗ್ರಹಿಸಿದಕ್ಕಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ನಾವು ರಾಜಾದಿರಾಜನಿಗೆ ಸಲ್ಲಿಸುವಂಥವರಾಗೋಣ. ದೇವಚಂದ್ರೇ, ಪ್ರತ್ಯೇಕವಾಗಿ ಪ್ರಕಟಣೆಗಳನ್ನು ಕೇಳುವ ಸಮಯ. ಈ ದಿನ ರಾತ್ರಿ 9 ಗಂಟೆಯಿಂದ ನಡೆಯುವಂಥ ಝೂಮ್ ಕುಟುಂಬ ಪ್ರಾರ್ಥನೆಗಾಗಿ ನಾನು ದೇವರಿಗೆ ಮಹಿಮೆ ಸಲ್ಲಿಸುವಂಥವನಾಗಿದ್ದೇನೆ. ದೇವಚಂದ್ರೇ, ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ 7 ಗಂಟೆಯಿಂದ ಇದು ಪ್ರಾರಂಭವಾಗ್ತಾ ಇತ್ತು. ಅನೇಕ ಜನರು, ಆತ್ಮೀಯ ದೇವ ಮಕ್ಕಳು ಕಂಪನಿಗಳಿಂದ ಬರುವಾಗ ಪ್ರಯಾಣದಲ್ಲಿರ್ತಾರೆ ಮತ್ತು ಅನೇಕರಿಗೆ ಸರಿಯಾದ ಸಮಯಕ್ಕೆ 7 ಗಂಟೆಗೆ ಅಟೆಂಡ್ ಆಗೋದಿಲ್ಲ ಅನ್ನೋದರ ನಿಮಿತ್ತವಾಗಿ ಸಮಯವನ್ನು ಬದಲು ಮಾಡಿ ಸರಿಯಾಗಿ 9 ಗಂಟೆಯಿಂದ ಈ ವಿಶೇಷವಾದಂಥ ಕುಟುಂಬ ಪ್ರಾರ್ಥನೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಈಗಾಗಲೇ ಅನೇಕ ಕುಟುಂಬಗಳು ಈ ರಾತ್ರಿಯ ಪ್ರಾರ್ಥನೆಯಲ್ಲಿ ಬಂದು ದೇವರ ನಾಮವನ್ನು ಘನಪಡಿಸ್ತಾ ಇದ್ದಾರೆ. ಅನೇಕರು ಬಿಡುಗಡೆಯನ್ನು ಹೊಂದುತ್ತಾ ಇದ್ದಾರೆ. ವಿಶೇಷವಾಗಿ ಈ ಕುಟುಂಬ ಪ್ರಾರ್ಥನೆಯಲ್ಲಿ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಅವಶ್ಯಕತೆಗಳಿಗಾಗಿ, ನಿಮಗಿರುವಂಥ ಎಲ್ಲ ಸಮಸ್ಯೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಲಾಗುವುದು. ಬನ್ನಿರಿ, ನಾವೆಲ್ಲರೂ ಸದಾ ದೇಶಕ್ಕಾಗಿ, ಈ ಲೋಕದಲ್ಲಿ ನಡೆಯುತ್ತಿರುವಂಥ ಎಲ್ಲ ವಿಧವಾದಂಥ ತಡೆಗಳಿಗಾಗಿ ಪ್ರಾರ್ಥಿಸುವಂಥ ಒಂದು ಸಮಯ ಮತ್ತು ಅದ್ಭುತವಾದಂಥ ವಾಕ್ಯಗಳನ್ನು, ಆರಾಧನೆಯನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವಂಥ ಒಂದು ವಿಶೇಷವಾದಂಥ ಸಂದರ್ಭ ಇದಾಗಿರುವಂಥದ್ದಾಗಿದೆ. ಈ ವಿಶೇಷವಾದಂಥ ಕುಟುಂಬ ಪ್ರಾರ್ಥನೆಯಲ್ಲಿ ನೀವು ಈ ಮೇಲ್ ಕಾಣಿಸಿದಂಥ ಝೂಮ್ ಐಡಿಯನ್ನು ಲಾಗಿನ್ ಹಾಕಿರಿ. 9 ಗಂಟೆಗೆ ಕುಟುಂಬವಾಗಿ ಸೇರಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೆನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಚಂದ್ರೇ, ಇವತ್ತು ವಿಶೇಷವಾದಂಥ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವಂಥವರಾಗೋಣ. ದೇವರ ಆ ಉನ್ನತವಾದಂಥ ದೈವ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವ ಹಾಗೆ ನಾವೆಲ್ಲರೂ ಭಯಭಕ್ತಿಯಿಂದ ಈ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳುವಂಥವರಾಗೋಣ. ಯಾವುದೇ ಕಾಲದಲ್ಲಿ ನೀವು ಯಾರ್ಯಾರು ಕುಗ್ಗಿ ಹೋಗಿದ್ದೀರೋ, ಬಳಲಿ ಹೋಗಿದ್ದೀರೋ, ನಿರಾಸೆಯಿಂದ ಇದ್ದೀರೋ, ಯಾವ ವಿಧವಾದಂಥ ಸಮಸ್ಯೆಗಳೆಲ್ಲ ನೀವು ಬಳಲುತ್ತಾ ಇದ್ದೀರೋ, ದೇವಚಂದ್ರೇ, ಇವತ್ತು ನೇರವಾಗಿ ನಿಮ್ಮ ಸಂಗಡ ದೇವರಾತ್ಮನು ಮಾತನಾಡುತ್ತಾ ಇದ್ದಾನೆ. ಯಾಕೋ ಏನೋ ಗೊತ್ತಿಲ್ಲ, ಈ ವಿಶೇಷವಾದಂಥ ಸಂದೇಶವನ್ನು ಪ್ರಕಟಿಸಬೇಕೆಂಬುದಾಗಿ ಪರಿಶುದ್ಧಾತ್ಮನು ನನ್ನನ್ನು ಪ್ರೋತ್ಸಾಹಿಸಿದ್ದರಿಂದ ನಿಮ್ಮ ಮಧ್ಯದಲ್ಲಿ ಈ ವಾಕ್ಯವನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಯೆಶಾಯ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯದ 10ನೇ ವಚನ. ಕುಗ್ಗಿದವನು ಸಾಯುವುದಿಲ್ಲ, ಪಾತಾಳಕ್ಕೆ ಸೇರೋದಿಲ್ಲ, ಬೇಗನೆ ಬಿಡುಗಡೆ ಹೊಂದುವನು. ಕುಗ್ಗಿ ಹೋದವನು ಸಾಯುವುದಿಲ್ಲ, ಪಾತಾಳಕ್ಕೆ ಸೇರುವುದಿಲ್ಲ, ಬೇಗನೆ ಬಿಡುಗಡೆಯನ್ನು ಹೊಂದುವನು. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಯಾವ ವಿಷಯದಲ್ಲಿ ನೀನು ಕುಗ್ಗಿ ಹೋಗಿದೆಯಾ? ಕುಟುಂಬದ ವಿಷಯದಲ್ಲ, ಮಕ್ಕಳ ವಿಷಯದಲ್ಲಿಯಾ, ಅಥವಾ ಸಾಲದ ವಿಷಯದಲ್ಲಿಯಾ, ಅಥವಾ ವಿರೋಧಗಳ ವಿಷಯದಲ್ಲಿಯಾ? ಯಾವ ವಿಧವಾದಂಥ ಕುಗ್ಗುವಿಕೆ ಇವತ್ತು ನಿನ್ನನ್ನು ಅಗಾಧವಾದಂಥ ಆ ಸಾವಿಗೆ ಸಮೀಪವಾಗುವಂಥ, ನಾನು ಬದುಕಬಾರದು, ನನ್ನ ಜೀವನ ಇಷ್ಟೇ, ನನ್ನ ಕತೆ ಇಷ್ಟೇ ಎಂಬುದಾಗಿ ಒಂದು ವೇಳೆ ನೀನು ಅಂದುಕೊಂಡಿರುವುದಾದರೆ, ಇವತ್ತು ದೇವರ ವಾಕ್ಯ ನಿನ್ನನ್ನು ಉತ್ತೇಜನ ಪಡಿಸ್ತಾ ಇದೆ. ನೀನು ಸಾಯೋದಿಲ್ಲ, ಪಾತಾಳಕ್ಕೆ ಇಳಿಯೋದಿಲ್ಲ, ಬೇಗನೆ ದೇವರು ನಿನಗೆ ಬಿಡುಗಡೆಯನ್ನು ಕೊಡುವಂಥವನಾಗಿದ್ದಾನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತಿನ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ಬದುಕಿನಲ್ಲಿ ಈ ವಾಕ್ಯ ಕಾರ್ಯ ಮಾಡಲಿ. ಆ ಯೇಸುವಿನ ಹಸ್ತ ಸ್ಪರ್ಶ ಇವತ್ತು ನಿಮಗೆ ಆ ಎಲ್ಲ ವಿಧವಾದಂಥ ಕುಗ್ಗುವಿಕೆ, ಎಲ್ಲ ಬಳಲುವಿಕೆ, ಎಲ್ಲ ವಿಧವಾದಂಥ ಆ ಪಾತಾಳದ ವೇದನೆ, ಆ ಮರಣದ ನೋವಿನಿಂದ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವಚಂದ್ರೇ, ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಶತ್ರುವಿನ ಪ್ರಾಮುಖ್ಯವಾದಂಥ ಕೆಲಸ ಏನೆಂದರೆ, ನಾವು ಸಂತೋಷವಾಗಿರಬಾರದು, ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರಬಾರದು, ನಾವು ಅನೇಕ ವಿಧವಾದ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕೆಂಬುದಾಗಿ
ಪದೇ ಪದೇ ನಮ್ಮನ್ನು ಕುಗ್ಗಿಸುವುದಕ್ಕೆ ಆತನು ಪ್ರಯತ್ನಿಸುತ್ತಾನೆ. ಆದರೆ ನಾವು ಆರಾಧಿಸುವಂಥ ಆರಾಧ್ಯ ದೈವವಾಗಿರುವಂಥ ಯೇಸು ಕ್ರಿಸ್ತನು ಇಲ್ಲಿ ವಾಗ್ದಾನ ಪೂರ್ವಕವಾಗಿ ಮಾತನಾಡುತ್ತಿರುವಂಥ ಸಂಗತಿ, ಯಾರು ಸದಾ ದೇವರನ್ನು ಅಂಗೀಕಾರ ಮಾಡಿಕೊಂಡವರು, ದೇವರ ಮೇಲೆ ಭರವಸೆಟ್ಟವರು ಸಾಯೋದಿಲ್ಲ, ಪಾತಾಳಕ್ಕೆ ಇಳಿಯೋದೇ ಇಲ್ಲ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಈ ಲೋಕದಲ್ಲಿ ಕ್ರಿಸ್ತನನ್ನು ಅರಿತವರಿಗೆ ಸಾವೇ ಇಲ್ಲ, ಅವರಿಗೆ ಪಾತಾಳದ ಭಯವೇ ಇಲ್ಲ. ಪ್ರಿಯ ತಂಗಿ, ಪ್ರಿಯ ಸಹೋದರನೇ, ಪ್ರಿಯ ಅಣ್ಣ, ಪ್ರಿಯ ತಮ್ಮ, ಗಮನಿಸು. ಯೇಸುವಿನ ನಾಮದಲ್ಲಿ ಮಕ್ಕಳ ಮದುವೆ ಆಗಲಿಲ್ಲ ಅಂತ ಇವತ್ತು ಕುಗ್ಗಿ ಹೋಗಿದೆಯಾ? ಅಯ್ಯೋ, ಜೀವಿತದಲ್ಲಿ ಬರೀ ನೋವೇ ನೋವೇ ಎನ್ನುವಂಥ ಒಂದು ಭಯದ ವಾತಾವರಣ ನಿನ್ನ ಜೀವಿತದಲ್ಲಿ ಆವರಿಸಿಕೊಂಡು ಇವತ್ತು ಕುಗ್ಗುವಿಕೆಯಿಂದ ನರಳುತ್ತಾ ಇದೆಯಾ? ವೈಯಕ್ತಿಕವಾಗಿ ಮಕ್ಕಳಾಗಲಿಲ್ಲ, ಅವಮಾನವನ್ನು ನಾನು ಎಷ್ಟು ದಿನ ಅನುಭವಿಸಲಿ ಎಂಬುದಾಗಿ ಕುಟುಂಬದವರಿಗೆ, ಜನರಿಗೆ, ಊರಿದವರಿಗೆ ಮುಖ ತೋರಿಸದ ರೀತಿಯಲ್ಲಿ ಇವತ್ತು ಬಹಳ ವೇದನೆಯನ್ನು ಅನುಭವಿಸ್ತಾ ಇದೆಯಾ? ನಿನ್ನ ದೇವರು ಯಾರು ಗೊತ್ತಾ? ಇಲ್ಲದನ್ನ ಇರುವುದು ಹಾಗೆ ಮಾಡುವಂಥ ಕರ್ತನಾಗಿದ್ದಾನೆ. ಸತ್ತವರನ್ನು ಬದುಕಿಸುವ ದೇವರು ನನ್ನ ಕರ್ತನಾಗಿದ್ದಾನೆ. ಅಮ್ಮ, ತಾಯಿ, ನಿನ್ನ ಜೀವಿತದಲ್ಲಿ ಧೈರ್ಯವನ್ನು ತಂದುಕೋ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಕೀರ್ತನೆ ಗ್ರಂಥ 145ನೇ ಅಧ್ಯಾಯದ ಅದರ 10ನೇ ವಚನವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆತನು ಬಿದ್ದು ಹೋದವರನ್ನ ಮೇಲಕ್ಕೆತ್ತುತ್ತಾನೆ, ಕುಗ್ಗಿದವರನ್ನ ಆತನು ಉದ್ಧರಿಸುತ್ತಾನೆ ಎಂಬುದಾಗಿ. ಕೇಳ್ತಾ ಇದ್ದೀರಾ? ಇವತ್ತು ಯಾವ ವಿಷಯದಲ್ಲಿ ನೀನು ಬಿದ್ದು ಹೋಗಿದೆಯೋ, ಯಾವ ಸ್ಥಿತಿಗಳು ನಿನ್ನನ್ನು ಬೀಳುವ ಹಾಗೆ ಮಾಡಿದೆಯೋ, ಯಾವ ವಿಧವಾದಂಥ ಪಾತಾಳದ ವೇದನೆ ನಿನಗೆ ಇವತ್ತು ಸಂಕಷ್ಟಕ್ಕೆ ತಳ್ಳಿ ಇವತ್ತು ನಿನ್ನನ್ನು ಏಳಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ನಿನ್ನನ್ನು ತೆಗೆದುಕೊಂಡು ಇವತ್ತು ಬಾಧೆಯನ್ನು ಕೊಡ್ತಾ ಇದೆಯೋ, ದೇವ ಮಗುವೆ, ಯೇಸುವಿನ ನಾಮದಲ್ಲಿ ಈ ವಾಗ್ದಾನವನ್ನು ನೀನು ಆಲಿಸು. ಆತನು ಬಿದ್ದವರನ್ನೆಲ್ಲ ಮೇಲಕ್ಕೆತ್ತುತ್ತಾನೆ, ಆತನು ಬಿದ್ದವರನ್ನೆಲ್ಲ ಮೇಲಕ್ಕೆತ್ತುತ್ತಾನೆ, ಕುಗ್ಗಿದವರನ್ನು ಆತನು ಉದ್ಧರಿಸುತ್ತಾನೆ. ಹೌದು, ನನ್ನ ದೇವರು ಅಷ್ಟು ಸರ್ವಶಕ್ತನಾಗಿರುವಂಥ ಕರ್ತನಾಗಿದ್ದಾನೆ. ಆದುದರಿಂದ ನಿನ್ನ ಬದುಕಿನಲ್ಲಿ ಯಾವುದೇ ವಿಧವಾದಂಥ ಪರಿಸ್ಥಿತಿ, ತಡೆಗಳು, ಇಕ್ಕಟ್ಟುಗಳು, ಸಮಸ್ಯೆಗಳು, ಯಾವುದೇ ವಿಧವಾದಂಥ ವಿರೋಧಗಳು ನಿನ್ನ ಜೀವಿತದಲ್ಲಿ ಇರುವುದಾದರೂ ಕುಗ್ಗಿ ಹೋಗಬೇಡ, ಬಳಲಿ ಹೋಗಬೇಡ. ಯಾಕೆಂದರೆ ಈ ಬಳಲುವಿಕೆ, ಈ ಕುಗ್ಗುವಿಕೆ, ಈ ವೇದನೆ ದೇವರು ಇಲ್ಲದೇ ಇರುವಂಥ ಜನಾಂಗಕ್ಕೆ, ಇವತ್ತು ನೀನು ಆರಾಧಿಸುವಂಥ ದೇವರು ಸತ್ಯದೇವರಾಗಿದ್ದಾನೆ. ಆತನೇ ಪುನರುತ್ಥಾನವು, ಜೀವವು, ಮೊದಲನೇವನು ಕಡೆಯವನಾಗಿದ್ದಾನೆ. ಆತನು ಸದಾಕಾಲವು ಜೀವಿಸುವ ಕರ್ತನಾಗಿದ್ದಾನೆ. ದೇವ ಮಗುವೆ, ನೀನು ಯಾಕೆ ಕುಗ್ಗಿ ಹೋಗಬೇಕು? ನಿನ್ನ ದೇವರು ಬದುಕಿದ್ದಾನೆ, ನಿನ್ನ ದೇವರು ಬಲಶಾಲಿಯಾಗಿದ್ದಾನೆ, ನಿನ್ನ ದೇವರು ಪರಾಕ್ರಮಶಾಲಿಯಾಗಿರುವಂಥ ದೇವರಾಗಿದ್ದಾನೆ. ನಿನ್ನ ಸಮಸ್ಯೆ ಆತನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೆಯಾ? ನಿನಗಿರುವಂಥ ತಡೆಗಳು ಆತನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೆಯಾ? ಬೇಡ ತಾಯಿ. ಒಂದು ವೇಳೆ ಅನೇಕ ದಿನಗಳಿಂದ ನಿನ್ನ ಬದುಕಿನಲ್ಲಿ ಕುಗ್ಗಿ ವೇದನೆ ಅನುಭವಿಸಿ, ನನ್ನ ಬದುಕಿನಲ್ಲಿ ವಿವಾಹವಾಗಲಿಲ್ಲ, ನನ್ನ ಮಕ್ಕಳು ಒಳ್ಳೆಯವರಾಗಲಿಲ್ಲ, ನನ್ನ ಗಂಡನು ಬದಲಾಗಲಿಲ್ಲ, ನನ್ನ ಹೆಂಡತಿಗೋಸ್ಕರವಾಗಿ ನಾನು ಕುಗ್ಗಿ ಹೋಗ್ತಾ ಇದ್ದೇನೆ, ನನ್ನ ಗಂಡನ ವಿಷಯದಲ್ಲಿ ನಾನು ಕುಗ್ಗಿ ಹೋಗ್ತಾ ಇದ್ದೇನೆ ಎನ್ನುವಂಥ ಸಹೋದರಿ, ಒಂದು ವೇಳೆ ನೀನು ಬಳಲಿದರೆ ಏನಾಗುತ್ತದೆ ಗೊತ್ತಾ? ನಾನು ಕುಗ್ಗಿ ಹೋದರೆ ಏನಾಗುತ್ತದೆ ಗೊತ್ತಾ? ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಬಹಳ ಅಮೂಲ್ಯವಾದ ವಾಕ್ಯ, ಜ್ಞಾನೋಕ್ತಿ 24ನೇ ಅಧ್ಯಾಯದ ಅದರ 14ನೇ ವಚನವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೇ ಎಂಬುದಾಗಿ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಎಂಬುದಾಗಿ. ನೀನು ಬಳಲಿ ಹೋದರೆ ನಿನ್ನ ಜೀವನ ಇಕ್ಕಟ್ಟಿಗೆ ಸೆಲೆಗುತ್ತದೆ. ಶಕ್ತಿ ಇಲ್ಲದವನಾಗ್ಬಿಡ್ತೀಯ. ನಿಸ್ಪೃಹ, ನಿರಾಸೆಯಿಂದ ಬದುಕುವಂಥ, ಕತ್ತಲೆ ಕೋಣೆಯನ್ನು ಪ್ರೀತಿಸುವಂಥ ಮಗನಾಗಿ ಮಾರ್ಪಟ್ಬಿಡ್ತೀಯ. ಬೇಡ. ಯಾಕೆಂತ ಹೇಳಿದರೆ, ದೇವರ ಸನ್ನಿಧಾನದಲ್ಲಿ ಇವತ್ತು ನಿನ್ನನ್ನು ದೇವರು ಉತ್ತೇಜನ ಪಡಿಸ್ತಾ ಇದ್ದಾನೆ. ನೀನು ಸಾಯೋದಿಲ್ಲ, ನೀನು ಪಾತಾಳಕ್ಕೆ ಹೋಗೋದಿಲ್ಲ. ಬೇಗನೆ, ಅತಿ ಶೀಘ್ರದಲ್ಲಿ
ನಿನಗಿರುವಂಥ ಎಲ್ಲ ಸಮಸ್ಯೆಗಳಿಂದ ದೇವರು ಬಿಡುಗಡೆಯನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಇವತ್ತು ನಿನ್ನನ್ನು ಧೈರ್ಯಪಡಿಸ್ತಾ ಇದ್ದಾನೆ. ನಾನು ಇಷ್ಟು ಬಳಲುತ್ತಾ ಇದ್ದೇನೆ, ಇಷ್ಟು ಆರಾಧನೆಗೆ ಹೋಗ್ತಾ ಇದ್ದೇನೆ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಬಳಲಬೇಡ, ಕುಗ್ಗಿ ಹೋಗಬೇಡ ಎಂಬುದಾಗಿ ಹೇಳ್ತಾ ಇದ್ದೀರಾ. ನೀವು ಎಲ್ಲಿ ಬಿದ್ದಿದ್ದೀರೋ ಅಲ್ಲಿಂದನೇ ದೇವರು ಮೇಲಕ್ಕೆ ಎತ್ತುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದೀರಾ. ಇಷ್ಟು ದಿನಗಳ ಕಾಲ ನನ್ನ ಬದುಕಿನಲ್ಲಿ ಅದು ಆಗಲಿಲ್ವಲ್ಲ, ಅದು ಹೇಗೆ ಪಾಸ್ಟ್ರೆ ದೇವರು ನನ್ನನ್ನು ಬಲಪಡಿಸುತ್ತಾನೆ ಎಂಬುದಾಗಿ ಒಂದು ವೇಳೆ ನೀನು ಪ್ರಶ್ನೆಯನ್ನು ಕೇಳ್ತಾ ಇರುವುದಾದರೆ, ದೇವರ ವಾಕ್ಯದಲ್ಲಿ ಒಂದು ಸತ್ಯ ಘಟನೆ ನಿಮ್ಮ ಕಣ್ಣೆದುರಿನಲ್ಲಿ ನಾನು ತರ್ತಾ ಇದ್ದೇನೆ. ಒಂದು ಸಮುವೇಲನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯದ ಅದರ 32ನೇ ವಚನದಲ್ಲಿ ಭಕ್ತನಾಗಿರುವಂಥ ದಾವಿದನು ಸೌಲನಿಗೆ ಒಂದು ಮಾತನ್ನು ಹೇಳುತ್ತಾನೆ ಮತ್ತು ಅಲ್ಲಿರುವಂಥ ಇಸ್ರೇಲ್ ಸೇನೆಗೆ ಒಂದು ಮಾತನ್ನು ಹೇಳ್ತಾ ಇದ್ದ. ಆ ಮಾತನ್ನು ಗೊತ್ತಾ? ಈ ಫಿಲಿಷ್ಟಿಯನ ವಿಷಯದಲ್ಲಿ ನೀವು ಯಾರು ಎದೆಗೆಡಬಾರದು ಎಂಬುದಾಗಿ. ಈ ಫಿಲಿಷ್ಟಿಯನ ವಿಷಯದಲ್ಲಿ ನೀವು ಯಾರು ಎದೆಗೆಡಬಾರದು ಎಂಬುದಾಗಿ, ಅಂದರೆ ನೀವು ಯಾರು ಕುಗ್ಗಿ ಹೋಗಬಾರದು ಎಂಬುದಾಗಿ. ದೇವಚಂದ್ರೇ, ಒಂದಲ್ಲ ಎರಡಲ್ಲ 40 ದಿನಗಳ ಕಾಲ ತೊಡೆತಟ್ಟಿ ನಿಮ್ಮಲ್ಲಿ ಯಾರಾದರೂ ಪರಾಕ್ರಮಶಾಲಿಗಳಿರುವುದಾದರೆ, ಗಂಡಸರು ಇರುವುದಾದರೆ ನನ್ನ ವಿರುದ್ಧವಾಗಿ ನೀವು ಹೋರಾಟ ಮಾಡ್ರಿ ಎಂಬುದಾಗಿ ಒಂದಲ್ಲ ಎರಡಲ್ಲ 40 days ಆತನು ಸವಾಲನ್ನು ಹಾಕ್ತಾ ಇದ್ದಾನೆ. ಆದರೆ ಆ ಸವಾಲನ್ನು ಎದುರಿಸುವುದಕ್ಕೆ ಮಹಾರಾಜನಾಗಿರುವಂಥ ಸೌಲನಿಂದಲೂ ಆಗ್ತಾ ಇಲ್ಲ, ಪ್ರತ್ಯೇಕವಾಗಿ ಬಲಿಷ್ಠರಾಗಿರುವಂಥ ಸೈನಿಕರಿಂದಲೂ ಆಗ್ತಾ ಇಲ್ಲ. ಯೆಹೋವನ ಸೇನೆ ಎಂಬುದಾಗಿ ಕರೆಯಲ್ಪಡುವಂಥ ಇಸ್ರೇಲ್ ಸೇನೆಯನ್ನ ಆತನು ದೂಷಣೆ ಮಾಡ್ತಾ ಇದ್ದಾನೆ. ಯಾರಿಗೂ ಸದಾ ವೈರಾಗ್ಯ ಉಂಟಾಗುತ್ತಾ ಇಲ್ಲ. ಆದರೆ ಒಬ್ಬ ಚಿಕ್ಕ ಬಾಲಕನಾಗಿ ಪ್ರವೇಶ ಮಾಡ್ತಾ ಇರುವಂಥ ದಾವಿದ ಅಲ್ಲಿರುವಂಥ ರಾಜರಿಗೂ ಅಲ್ಲಿರುವಂಥ ಜನರಿಗೂ ಹೀಗೆ ಹೇಳ್ತಾ ಇದ್ದಾನೆ, ಈ ಫಿಲಿಷ್ಟಿಯನ ವಿಷಯದಲ್ಲಿ ನೀವು ಯಾರು ಎದೆಗೆಡಬಾರದು ಎಂಬುದಾಗಿ ಅವರನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಒಬ್ಬ ಚಿಕ್ಕ ಹುಡುಗ ದಾವಿದ, ಆ ಹೆಸರಿನ ಅರ್ಥ ಏನು ಗೊತ್ತಾ? ಯೆಹೋವನಿಗೆ ಪ್ರಿಯನು ಎಂಬುದಾಗಿ. ಯೆಹೋವನಿಗೆ ಪ್ರಿಯನು ಯಾರು ಗೊತ್ತಾ? ಯೇಸು ಸ್ವಾಮಿ. ಯೇಸು ಸ್ವಾಮಿಗೆ ಮುಂಗುರುತಾಗಿ ದಾವಿದನು ಎಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ದೇವಚಂದ್ರೇ, ಯೇಸು ಸ್ವಾಮಿ ದೇವರಿಗೆ ಬಹುಪ್ರಿಯನು. ಆತನು ಮಾಡಿದ ಅದ್ಭುತ ಕಾರ್ಯಗಳು ಈ ಭೂಲೋಕದಲ್ಲಿ ಎಲ್ಲ ಪುಸ್ತಕಗಳಲ್ಲಿ ಬರೆದಿರಿಸದ ಸಾಲದು ಎಂಬುದಾಗಿ ವ್ಯಾಖ್ಯಾನಕಾರರು ಆತನ ವಿಷಯದಲ್ಲಿ ಪ್ರಸ್ತಾಪನೆ ಮಾಡುತ್ತಾರೆ. ದಾವಿದನು ದೇವರಿಗೆ ಬಹುಪ್ರಿಯನು. ಸೌಲನು ಈ ಚಿಕ್ಕ ಹುಡುಗನ ವಿಷಯದಲ್ಲಿ ಅಪನಂಬಿಕೆಯನ್ನು ತೋರಿಸ್ತಾನೆ. ಯಾರಾದರೂ ಸರಿ, ಇಷ್ಟೆಲ್ಲ ಬಲಶಾಲಿಗಳು, ನಾನೇ ಮಹಾರಾಜನಾಗಿರುವಂಥ ಸಂದರ್ಭದಲ್ಲಿ ಈ ಹುಡುಗನಿಂದ ಏನಾದೀತು ಎಂಬುದಾಗಿ ಆತನಿಗೆ ಕೇಳ್ತಾನೆ. ಇನ್ನೂ ನೀನು ಚಿಕ್ಕವನಲ್ಲವಾ? ಆತನು ಬಲಿಷ್ಠನಾಗಿರುವಂಥ ವ್ಯಕ್ತಿಯಾಗಿದ್ದಾನೆ, ಅವನ ವಿರುದ್ಧವಾಗಿ ಯುದ್ಧಕ್ಕೆ ನೀನು ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳುವಾಗ ದಾವಿದನ ಹೇಳುವಂಥ ಸಂಗತಿ ಏನು ಗೊತ್ತಾ? ನಾನು ಈ ಚಿಕ್ಕ ವಯಸ್ಸಿನಲ್ಲೇ ಸಿಂಹವನ್ನು ಸೀಳಿದ್ದೇನೆ, ಕರಡಿಯನ್ನು ಸಾಯಿಸಿದ್ದೇನೆ. ಈ ಗೋಲಿಯಾತ್, ಈ ಫಿಲಿಷ್ಟಿಯನು ನನಗೆ ಯಾವ ಲೆಕ್ಕವೂ ಇಲ್ಲ. ಯೆಹೋವನ ನಾಮದಲ್ಲಿ ನಾನು ಜಯಿಸ್ತೇನೆ ಎಂಬುದಾಗಿ. ಆತ್ಮೀಯ ದೇವಚಂದ್ರ, ಇತಿಹಾಸದ ಪುಟಗಳನ್ನು ತೆರೆದು ನೋಡುವಂಥ ಸಂದರ್ಭದಲ್ಲಿ ಯಾವ ಒಬ್ಬ ವ್ಯಕ್ತಿಯೂ ಸದಾ ಸಿಂಹವನ್ನು ಸೀಳಿದಂಥ ಇತಿಹಾಸ ಇಲ್ಲವೇ ಇಲ್ಲ. ಅಷ್ಟು ಬಲಿಷ್ಠವಾದ ಸಿಂಹವನ್ನು ಆತನು ಸೀಳಿ ಹಾಕ್ತಾನೆ. ಕರಡಿ ಸಾವಿಗೆ ಗುರುತಾಗಿರುವಂಥದ್ದಾಗಿದೆ. ಕರಡಿ ಒಂದು ಸಾರಿ ಕೈಗಳನ್ನು ಎತ್ತಿ ಹೊಡೆದರೆ ಅಥವಾ ಅದು ಮನುಷ್ಯನ ಸೀಳಿ ಬಿಡುತ್ತದೆ, ಸಾವು ಪ್ರಾಪ್ತಿಯಾಗ್ತದೆ, ಮರಣಕ್ಕೆ ಅದು ಹೋಲಿಕೆಯಾಗಿರುವಂಥದ್ದಾಗಿದೆ. ಅಂಥ ಮರಣವನ್ನು ದಾವಿದನು ಆ ಕರಡಿಯನ್ನ ಸಾಯಿಸಿಬಿಡುತ್ತಾನೆ. ಇವತ್ತು ದೈವ ವಾಕ್ಯವನ್ನು ಕೇಳುತ್ತಿರುವಂಥ ನಿಮಗೆ ನಾನು ಹೇಳಿದೆ, ಪರಮ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿರುವಂಥ ಈ ದಾವಿದನು ಆ ಶತ್ರುವಾಗಿರುವಂಥ ದೇವ ಮಕ್ಕಳ ವಿರೋಧಿಯಾಗಿ ತಿರುಗಾಡುತ್ತಿರುವಂಥ ಆ ಸಿಂಹವನ್ನ ಆತನು ಹರಿದು ಹಾಕಿದನು. ಸಾವಿಗೆ ಗುರುತಾಗಿರುವಂಥ ಕರಡಿಯನ್ನ ಸಾಯಿಸಿದನು. ಸತ್ಯವೇದದಲ್ಲಿ ಅಪೊಸ್ತಲ ಪೌಲನು ಕೊರಿಂಥದವರ ಬರೆದ ಪತ್ರಿಕೆಯಲ್ಲಿ ಆತನು ಸ್ಪಷ್ಟಪಡಿಸ್ತಾ ಇದ್ದಾನೆ, ಮರಣವೇ
ನಿನ್ನ ಜಯದಲ್ಲಿ, ಪಾತಾಳವೇ ನಿನ್ನ ಜಯದ ಕೊಂಡಿಯಲ್ಲಿ ಎಂಬುದಾಗಿ ಆ ಮರಣವನ್ನ ಯೇಸು ಸ್ವಾಮಿ ಆ ಕಲ್ವಾರಿ ಶಿಲುಬೆಯನ್ನು ಏರುವುದರ ಮೂಲಕವಾಗಿ ಸೈತಾನನನ್ನು ಸೀಳಿದನು, ಆತನನ್ನ ನಾಶಪಡಿಸಿದನು. ಆ ಮರಣವನ್ನ ಜಯಿಸಿ ಮೃತ್ಯುಂಜಯನಾಗಿ ಇವತ್ತು ಸದಾ ಕರ್ತನನ್ನ ನಂಬುವಂತ ವ್ಯಕ್ತಿಗಳಿಗೆ ಈ ಮರಣ ಅನ್ನೋದೇ ಇಲ್ಲ. ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ದಿನಕ್ಕೆ ಸ್ತೋತ್ರವಾಗಲಿ. ಕುಗ್ಗಿದವನು ಸಾಯೋದೇ ಇಲ್ಲ, ಅವನು ಪಾತಾಳಕ್ಕೆ ಸೇರೋದಿಲ್ಲ, ಬೇಗನೆ ಬಿಡುಗಡೆ ಹೊಂದುತ್ತಾನೆ. ಗಮನಿಸ್ತಾ ಇದ್ದೀರಾ ಹೇಗೆ ದೇವರು ನಿನ್ನನ್ನು ಮೇಲಕ್ಕೆತ್ತುತ್ತಾನೆ, ಬೇಗನೆ ಬಿಡುಗಡೆಯನ್ನ ಕೊಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಆ ದಾವೀದನು ಗೋಲಿಯಾತನನ್ನ ಜಯಿಸ್ತಾನೆ. ಸರಿಸುಮಾರು 40 ದಿನಗಳ ಕಾಲ ಆರ್ಭಟಿಸುವಂತ ಆ ವ್ಯಕ್ತಿಯನ್ನ ಕ್ಷಣ ಮಾತ್ರದಲ್ಲಿ ಒಂದು ಕವಣೆ ಕಲ್ಲಿನಿಂದ ಆತನನ್ನು ಸಂಹಾರ ಮಾಡುತ್ತಾನೆ. ಪ್ರಿಯ ತಂಗಿ, ಸಹೋದರನೇ, ಪ್ರಿಯ ಅಣ್ಣ, ಅಂಕಲ್, ಯಾವ ವಿಷಯದಲ್ಲಿ ಇವತ್ತು ಕುಗ್ಗಿ ಹೋಗಿದೆಯಾ? ಎಷ್ಟೋ ದಿನಗಳಾಯಿತು, ಇಷ್ಟು ದಿನವಾದರೂ ಬದಲಾವಣೆ ಆಗಲಿಲ್ಲ, ಇಷ್ಟು ದಿನವಾದರೂ ನನ್ನ ಗಂಡನ ಸರಿಯಾಗಲಿಲ್ಲ, ಇಷ್ಟು ದಿನವಾದರೂ ನನ್ನ ಮಗಳ ಮದುವೆ ಆಗಲಿಲ್ಲ, ಹಾಗೆ ಇದು ಬಿಡ್ತಾಳೋ ಏನೋ, ಇಷ್ಟು ದಿನವಾದರೂ ನನಗೆ ಮಕ್ಕಳಾಗಲಿಲ್ಲ, ಇಷ್ಟು ದಿನವಾದರೂ ನನಗೆ ಸಾಲ ತೀರಿ ಹೋಗಲಿಲ್ಲ, ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿಯೇ ನಾನು ನನ್ನ ಜೀವಿತವನ್ನು ಈ ಕುಗ್ಗಿದ ದಿನಗಳಲ್ಲೇ ನಾನು ಏನಾದರೂ ಆಗ್ಬಿಡ್ತೇನೋ ಎಂಬುದಾಗಿ ಮರಣವನ್ನು ಅಪೇಕ್ಷಿಸ್ತಿರುವಂಥ ಸಹೋದರನೇ, ನಿನ್ನ ಚಿತ್ತದಲ್ಲಿ ಧೈರ್ಯವನ್ನು ತಂದುಕೋ. ದಾವೀದನ ದೇವರೇ ನಮ್ಮ ದೇವರಾಗಿದ್ದಾನೆ. ಇಲ್ಲಿ ಅದ್ಭುತವಾದಂಥ ಒಂದು ಸಂಗತಿ, ನನಗೆ ಆಶ್ಚರ್ಯ ಕೊಡುವಂಥ ಸಂಗತಿ ಏನೆಂದರೆ, ಅಷ್ಟು ಬಲಿಷ್ಠನಾಗಿರುವಂಥ ಆ ಗೋಲಿಯಾತನನ್ನು ನಾನು ಹೊಡಿತೇನೆ ಎಂಬುದಾಗಿ ಹೇಳಿದಂಥ ದಾವೀದನ ಮೇಲೆ ಸೌಲನು ನಂಬಿಕೆ ಹೇಳ್ತಾನೆ. ನೋಡಿ ಎಂಥ ಸಂದಿಗ್ಧವಾದ ಪರಿಸ್ಥಿತಿ ಅಂದರೆ, ಒಂದು ವೇಳೆ ಅವನ ವಿರುದ್ಧವಾಗಿ ಹೋಗಲಿಲ್ಲ ಅಂದ್ರೂ ದೇಶ ಹೋಗುತ್ತೆ, ಒಂದು ವೇಳೆ ಆತನ ವಿರುದ್ಧವಾಗಿ ಯುದ್ಧದಲ್ಲಿ ಜಯಿಸದೆ ಹೋದ್ರೂ ಸಹ ದೇಶ ಹೋಗುತ್ತದೆ. ಆದರೆ ಈ ಸೌಲನು ಆ ಚಿಕ್ಕವನಾಗಿರುವಂಥ ದಾವೀದನ ಮೇಲೆ ನಂಬಿಕೆ ಇಟ್ಟದರಿಂದ ದಾವೀದನು ಜಯವನ್ನು ಹೊಂದುತ್ತಾನೆ. ಅಷ್ಟು ಮಾತ್ರವಲ್ಲ, ದೇಶ ಉಳಿಯುತ್ತದೆ. ಇವತ್ತು ನಾನು ನಿಮಗೆ ಹೇಳುವಂಥ ಸಂಗತಿಯನ್ನು ಗೊತ್ತಾ? ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿರುವಂಥ ಪರಮ ದಾವೀದನು ಅವತ್ತು ಆ ಸೌಲನು ನಂಬಿದ್ದರಿಂದ ಆ ದೇಶ ಉಳಿಯಿತು. ಇವತ್ತು ಕುಂದಿ ಹೋಗಿರುವಂಥ ನಿನ್ನ ಬದುಕಿನಲ್ಲಿ, ಬಳಲಿ ಹೋಗಿರುವಂಥ ನಿನ್ನ ಬದುಕಿನಲ್ಲಿ, ಸಮಸ್ಯೆಗಳ ಆಗರದಿಂದ ಇವತ್ತು ಕುಗ್ಗಿ ಹೋಗಿರುವಂಥ ನಿನ್ನ ಬದುಕಿನಲ್ಲಿ ನೀನು ನಂಬಬೇಕಾದಂಥ ದೈವ, ನಾನು ನೀನು ಆರಾಧಿಸುವಂಥ ಯೇಸು ಕ್ರಿಸ್ತನು. ಆತ್ಮೀಯ ದೇವಜನರೇ, ಯೇಸುವಿನ ನಾಮದಲ್ಲಿ ನೀನು ಬಳಲುವಿಕೆ ದೂರವಾಗಬೇಕಂದ್ರೆ, ಸಾವಿನಿಂದ ನೀನು ಪಾರಾಗಬೇಕಂದ್ರೆ, ಪಾತಾಳದಿಂದ ನೀನು ಮೇಲೆ ಕೇಳಬೇಕಂದ್ರೆ, ಬಿದ್ದಿರುವ ಸ್ಥಳದಿಂದ ನೀನು ಎದ್ದು ಮಹಿಮೆಯೊಡನೆ ಕರ್ತನ ನಾಮವನ್ನು ಘನಪಡಿಸಬೇಕಂದ್ರೆ ನೀನು ಮಾಡಬೇಕಾದಂಥ ಕಾರ್ಯ ಏನು ಗೊತ್ತಾ? ಸರ್ವಲೋಕದ ಒಡೆಯನಾಗಿರುವಂಥ, ಪರಾಕ್ರಮಶಾಲಿಯಾಗಿರುವಂಥ, ಸೇನೆಗಳ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ ನೀನು ನಂಬಿಕೆ ನಡಬೇಕು. ಯೇಸುವಿನ ನಾಮದಲ್ಲಿ ಇವತ್ತು ನಿನ್ನ ಬದುಕು ಬರಿದಾಗಿರುವುದಾದರೆ, ಶೂನ್ಯವಾಗಿರುವಂಥ ನಿನ್ನ ಬದುಕನ್ನು ಸಮೃದ್ಧಿಯಿಂದ ಆಶೀರ್ವಾದ ಮಾಡುವಂಥ ಶಕ್ತಿ, ಸಾಮರ್ಥ್ಯ ಯೇಸು ಕ್ರಿಸ್ತನಿಗೆ ಮಾತ್ರ ಇರುವಂಥದ್ದಾಗಿದೆ. ಗಮನಿಸ್ತಾ ಇದ್ದೀರಾ? ದೇವರಿಗೆ ಸ್ತೋತ್ರವಾಗಲಿ. ಬಳಲಿ ಹೋದಂಥ, ಕುಗ್ಗಿ ಹೋಗಿರುವಂಥ ನೀನು ಸಾಯೋದಿಲ್ಲ. ಯಾವತ್ತು ಸಾವಿನ ಬಗ್ಗೆ ಯೋಚನೆ ಮಾಡಬೇಡ. ಆ ಎಲ್ಲ ಯೋಚನೆಗಳು, ಎಲ್ಲ ವಿಧವಾದಂಥ ಬಳಲುವಿಕೆ, ಎಲ್ಲ ವಿಧವಾದಂಥ ಕಣ್ಣೀರು, ಒಂಟಿತನ, ದುಃಖವನ್ನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯಾಗಿ ನೀನು ಕನ್ವರ್ಟ್ ಮಾಡಿ ದೇವ ಸಮಕ್ಷಮದಲ್ಲಿ ಯೇಸುವನ್ನು ನಂಬುವುದಕ್ಕೆ ಪ್ರಾರಂಭ ಮಾಡು. ನನ್ನ ದೇವರು ಸಾರ್ವಭೌಮನಾಗಿದ್ದಾನೆ, ಅಸಾಧ್ಯಗಳ ಒಡೆಯನಾಗಿದ್ದಾನೆ. ನನ್ನ ಡ್ಯಾಡಿ ನನ್ನನ್ನು ಕೈ ಬಿಡೋದಿಲ್ಲ. ಇವತ್ತು ನಾನು ಧೈರ್ಯ ಹೊಂದಿಕೊಳ್ಳುತ್ತೇನೆ. ಯಾರಿಗೆ ಗೊತ್ತು, ಎಷ್ಟು ಜನ ನೀವು ಬಳಲ್ತಾ ಇದ್ದೀರೋ ಗೊತ್ತಿರಲಿಲ್ಲ. ದೇವರ ವಾಕ್ಯ ಇವತ್ತು ನೇರವಾಗಿ ನಿಮ್ಮ ಸಂಗಡ ಮಾತನಾಡ್ತಾ ಇದೆ. ನೀನು ಸಾಯೋದಿಲ್ಲ, ನೀನು ಪಾತಾಳಕ್ಕೆ ಸೇರೋದಿಲ್ಲ. ದೇವರು ನಿನ್ನನ್ನು ಮೇಲಕ್ಕೆತ್ತಾನೆ. ನೀನು ಯಾವ ಶತ್ರುಗೂ ಹೆದರಬೇಕಾಗಿಲ್ಲ. ಯಾವ ವಿಧವಾದಂಥ ಪರಿಸ್ಥಿತಿಗೂ ಸದಾ ನೀನು ಎದೆಗುಂದಬೇಕಾಗಿಲ್ಲ. ಯೇಸುವಿನ ನಾಮದಲ್ಲಿ
ದೇವರ ವಾಗ್ದಾನವನ್ನು ಕ್ಲೈಮ್ ಮಾಡಿಕೋ. ಇವತ್ತು ದೇವರ ವಾಕ್ಯವನ್ನು ನಂಬು. ಒಂದು ದಿನ ಈ ವಾಕ್ಯ ನನ್ನನ್ನು ಬಲಪಡಿಸಿತು, ಬಳಲುತ್ತಾ ಇದ್ದೆ, ದೇವರು ಈ ವಾಕ್ಯದ ಮೂಲಕವಾಗಿ ನನ್ನನ್ನು ಬಲಪಡಿಸಿದನು ಎಂಬುದಾಗಿ ಸಾಕ್ಷಿ ಹೇಳಿ ನಿನ್ನ ಜೀವಿತದಲ್ಲಿ ದೇವರು ಜಯವನ್ನು ಕೊಟ್ಟಾಗ ನನಗೆ ಕಾಲ್ ಮಾಡಿ ತಿಳಿಸು. ಈಗಲೇ ಈ ಕ್ಷಣದಲ್ಲಿಯೇ ಆ ನಂಬಿಕೆ ದೇವರು ನೋಡುತ್ತಾ ಇದ್ದಾನೆ. ಯೇಸುವಿನ ಹಸ್ತ ಸ್ಪರ್ಶ ನಿನ್ನ ಮೇಲೆ ಬಲವಾಗಿ ಚಲಿಸ್ತಾ ಇದೆ. ಕಣ್ಣುಗಳನ್ನು ಮುಚ್ಚುವೆ ಸಹೋದರ ಸಹೋದರಿ, ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನೇ ಮಹೋನ್ನತನಾಗಿರುವ ದೇವ, ಯೇಸುವಿನ ನಾಮದಲ್ಲಿ ಇವತ್ತು ಯಾರ್ಯಾರು ಬಳಲುತ್ತಾ ಇದ್ದಾರೋ, ಯಾರ್ಯಾರು ಕಣ್ಣೀರಿನಿಂದ, ದೇವರೇ ಕರ್ತನೆ ಒಂಟಿತನದಿಂದ, ಕುಟುಂಬ ಸಮಸ್ಯೆಗಳಿಂದ, ದೇವರೇ ಕರ್ತನೆ ವಿವಾಹದ ತಡೆಗಳಿಂದ, ದೇವರೇ ರೋಗಗಳಿಂದ, ವಾಸಿಯಾಗದಿರುವಂತಹ ಸಮಸ್ಯೆಗಳಿಂದ ಇವತ್ತು ಯಾರ್ಯಾರು ಕರ್ತನೆ ಸ್ವಾಮಿ ನನ್ನ ಬದುಕಿ ಅಂತ್ಯವಾಗುತ್ತದೆ ಎಂಬುದಾಗಿ ಸಾವಿಗೆ ಹೆದರಿ ದೇವರೇ ಕರ್ತನೆ ಪಾತಾಳಕ್ಕೆ ಹೋಗ್ಬಿಡ್ತೇನೆ ಎನ್ನುವಂತ ಭಯದಿಂದ ದೇವರೇ ನಲುಗುತ್ತಾ ಇದ್ದಾರೋ ಅಂಥವರ ಮೇಲಿನ ದೈವಿಕವಾದ ಬಾಸುಂಡೆಗಳು ಈಗಲೇ ಯೇಸುವಿನ ನಾಮದಲ್ಲಿ ಎರಗಿ ಬರಲಿ. ನಿನ್ನ ಪುನರುತ್ಥಾನದ ಶಕ್ತಿ ದೇವರೇ ಕರ್ತನೆ ಈ ಮಕ್ಕಳನ್ನು ಆವರಿಸಲಿ. ದೇವಾ ಕರ್ತನೆ ನಿನ್ನ ವಾಕ್ಯವೆಂಬ ಕರ್ತನೆ ಸ್ವಾಮಿ ಈ ದೂತನನ್ನು ನೀನು ಕಳಿಸಿ ದೇವಾ ಕರ್ತನೆ ಅವರ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ದೇವರೇ ದಾವೀದನು ಧೈರ್ಯಪಡಿಸಿದ ರೀತಿಯಲ್ಲಿ ಯೇಸಯ್ಯ ನಿನ್ನ ಮಕ್ಕಳಾಗಿರುವಂತ ಇವರನ್ನ ಇವತ್ತು ನೀನು ಧೈರ್ಯಪಡಿಸಿ ದೇವರೇ ಕರ್ತನೆ ತಕ್ಕ ಕಾಲದಲ್ಲಿ ಅದ್ಭುತಗಳು ನಡೆಯಲಿಕ್ಕಾಗುವಂತೆ ಯೇಸುವಿನ ನಾಮದಲ್ಲಿ ದೇವಾ ಕರ್ತನೆ ಇವರ ಇಕ್ಕಟ್ಟೆಲ್ಲವೂ ಸದಾ ದೇವರೇ ಕರ್ತನೆ ನೀಗಿ ಹೊಸ ಬಲದಿಂದ ಹೊಸ ಕರ್ತನೆ ಕೃಪೆಯಿಂದ ಇರುವಂತ ಎಲ್ಲ ಸಮಸ್ಯೆಗಳಿಂದ ಮೇಲಕ್ಕೆದ್ದು ದೇವರೇ ಸಾಕ್ಷಿ ನುಡಿಲಿಕ್ಕಾಗುತ್ತಾನೆ. ನಮ್ಮ ಮಕ್ಕಳನ್ನ ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ದಯಾನಿಧಿಯಾಗಿರುವಂತ ನಿನ್ನ ಕರಗಳಲ್ಲಿ ಇವದೇ ಕಾಲದಲ್ಲಿ ಪ್ರತಿಯೊಬ್ಬರನ್ನು ಸಮರ್ಪಣೆ ಮಾಡುತ್ತೇನೆ. ರಾಜ ನೀನು ಬಲಪಡಿಸಪ್ಪ, ನಡೆಸು. ಈ ದಿನದ ಪ್ರಯಾಣದಲ್ಲಿ ಜೊತೆಗಾರನಾಗಿರು. ಈ ದಿನವೆಲ್ಲ ಜಯಕರವಾಗಿ ಶುಭಕರವಾಗಿ ಈ ಮಕ್ಕಳು ಆಶೀರ್ವಾದ ಹೊಂದುವಂತೆ, ಮಕ್ಕಳ ವಿದ್ಯಾಭ್ಯಾಸ, ಹೊಸ ಉದ್ಯೋಗ, ಹೊಸದಾಗಿ ಕರ್ತನೆ ಪ್ರಾರಂಭಿಸುತ್ತಿರುವಂಥ ಬಿಸಿನೆಸ್, ದೇವಾ ಪ್ರತ್ಯೇಕವಾಗಿ ಬರ್ತಡೇ, ನಾಮಕರಣ, ವಿವಾಹ, ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುತ್ತಿರ್ತಾರೆ ನಿನ್ನ ಮಕ್ಕಳನ್ನ ನೀನು ಆಶೀರ್ವಾದ ಮಾಡಿ ನಡೆಸು ರಾಜ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಇವತ್ತು ಕರ್ತನ ಸನ್ನಿಧಾನದಲ್ಲಿ ಕಾಣಿಕೆಗಳನ್ನು ಕಳಿಸಿದಂಥ ದೇವ ಮಕ್ಕಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ವಿಶೇಷವಾಗಿ ಆಶಾ ಎನ್ನುವಂಥ ಸಹೋದರಿ ಕಾಣಿಕೆಯನ್ನು ಕಳಿಸಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಮಗಳನ್ನು ಆಶೀರ್ವಾದ ಮಾಡಪ್ಪ. ದೇವ ಕರ್ತನೆ, ಆ ಮಗಳಿಗಿರುವಂಥ ಎಲ್ಲ ಕೊರತೆಗಳನ್ನು ನೀನು ನೀಗಿಸು. ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಿ ಸೇವೆಗಾಗಿ ಈ ಕಾಣಿಕೆಗಳನ್ನು ಸಮರ್ಪಣೆ ಮಾಡುವಾಗ ಇದರ ಮೂಲಕವಾಗಿ ಬರುವಂಥ ಎಲ್ಲ ಆಶೀರ್ವಾದ ಆ ಮಗಳಿಗೂ ಅವರ ಕುಟುಂಬಕ್ಕೂ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಆತ್ಮೀಯ ದೇವಜನರೇ, ಈ ದಿವ್ಯ ಸಂದೇಶವನ್ನು ಅನೇಕ ಜನರಿಗೆ ನೀವು ತಿಳಿಸಿರಿ. ಪ್ರತ್ಯೇಕವಾಗಿ ಈ ಪಾಸ್ಟರ್ ಜೆ ವೆಂಕಟೇಶ್ ನಿತ್ಯವೂ ಕರ್ತನೊಂದಿಗೆ ಎನ್ನುವಂಥ ಈ ವಿಶೇಷವಾದಂಥ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರುವುದಾದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳ್ರಿ. ಸಂದೇಶಗಳನ್ನು ಲೈಕ್ ಮಾಡಿರಿ. ವಿಶೇಷವಾಗಿ ಕಾಮೆಂಟ್ಸನ್ನು ನೀವು ತಿಳಿಸಿರಿ. ಹಲ್ಲೆಲೂಯಾ, ಆಮೆನ್, ಸ್ತೋತ್ರ, ಪ್ರೈಸ್ ಲಾರ್ಡ್ ಎಂಬುದಾಗಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ದನಾಕ್ಕೆ ಸ್ತೋತ್ರವಾಗಲಿ ನೀವು ನಮ್ಮನ್ನು ಉತ್ತೇಜನಪಡಿಸಿರಿ. ಪ್ರತಿದಿನ ಉದಯ ಕಾಲದಲ್ಲಿ 5 ಗಂಟೆಗೆ ಪ್ರಸಾರವಾಗುವಂಥ ಈ ಸಂದೇಶಗಳನ್ನು ಕೇಳಿ ಆಶೀರ್ವಾದವನ್ನು ಹೊಂದಿರಿ. ಈ ರಾತ್ರಿ 9 ಗಂಟೆಗೆ ಕುಟುಂಬ ಪ್ರಾರ್ಥನೆಯಲ್ಲಿ ಮಿಸ್ ಮಾಡದೆ ಕುಟುಂಬವಾಗಿ ನಿಮ್ಮ ಮನೆಗಳಲ್ಲಿ ಕೂತುಕೊಂಡು ದೇವರನ್ನು ಆರಾಧನೆ ಮಾಡೋಣ. ನಾವೆಲ್ಲರೂ ಸದಾ ಜಾಯ್ನ್ ಆಗೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.